ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2026-27ನೇ ಸಾಲಿನ ಸ್ವಸ್ತಿ ಶ್ರೀ ಪರಾಭವ ನಾಮ ಸಂವತ್ಸರದಲ್ಲಿನ ಮೀನ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಪೂರ್ವ ಭಾದ್ರ ನಕ್ಷತ್ರದ 4ನೇ ಪಾದ ಮತ್ತೆ ಉತ್ತರ ಭಾದ್ರಪದ ನಕ್ಷತ್ರದ 4 ಪಾದಗಳು ಹಾಗೆ ರೇವತಿ ನಕ್ಷತ್ರದ 4 ಪಾದಗಳಲ್ಲಿ ಜನಿಸಿದಂತವರು ಈ ಮೀನ ರಾಶಿಗೆ ಸೇರ್ತಾರೆ. ಈ ಮೀನ ರಾಶಿಯ ಅಧಿಪತಿ ಗುರು. ಹಾಗೆ ಮೀನ ರಾಶಿಯ ಅದೃಷ್ಟದ ಬಣ್ಣಗಳು ಹಳದಿ, ಕೆನೆ, ಬಿಳಿ. ಇನ್ನು ಅದೃಷ್ಟ ಸಂಖ್ಯೆಗಳು 3, 7 ಮತ್ತೆ 9. ಸ್ನೇಹಿತರೆ, ನಾವು ಒಂದು ರಾಶಿ ಭವಿಷ್ಯವನ್ನ ತಿಳ್ಕೋಬೇಕಂದ್ರೆ ಮುಖ್ಯವಾಗಿ ಪ್ರಮುಖವಾದಂತಹ ಗ್ರಹ ಸಂಚಾರಗಳ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಮೀನ ರಾಶಿಯವರಿಗೆ ಈ ಪರಾಭವ ನಾಮ ಸಂವತ್ಸರದ ವರ್ಷದಲ್ಲಿ ಗ್ರಹಗಳ ಚಲನೆಗಳು ಗಣನೀಯ ಪ್ರಯತ್ನದ ನಂತರ ಬರುವ ವಿಜಯಗಳನ್ನ ಸೂಚನೆ ಕೊಡುತ್ತೆ. ಮೊದಲಿಗೆ ಶನಿಯ ಸಂಚಾರ. ವರ್ಷ ಪೂರ್ತಿ ಶನಿಯು ನಿಮ್ಮ ಜನ್ಮ ರಾಶಿಯಲ್ಲಿ ಅಂದ್ರೆ ಮೀನ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾನೆ. ಇದು ಸಾಡೆ ಸಾತಿ ಅಂದ್ರೆ ಜನ್ಮ ಶನಿ. ಈ ಜನ್ಮ ಶನಿ ಅಂದ್ರೆ ಸಾಡೆ ಸಾತಿ. ಈ ಸಾಡೆ ಸಾತಿಯ 2ನೇ ಮತ್ತು ಮಧ್ಯಮ ಹಂತವನ್ನ ಸೂಚಿಸುತ್ತೆ. ಇದು ದೈಹಿಕ ಆಯಾಸ, ಅಪಾರ ಮಾನಸಿಕ ಒತ್ತಡ ಮತ್ತು ನಿಮ್ಮ ಪ್ರಯತ್ನಗಳಲ್ಲಿ ನಿರಾಶಾದಾಯಕ ವಿಳಂಬವನ್ನ ತರುತ್ತೆ. ತಾಳ್ಮೆ ನಿಮ್ಮ ದೊಡ್ಡ ಗುರಾಣಿಯಾಗಿರ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಇನ್ನು ಗುರುವಿನ ಸಂಚಾರ. ವರ್ಷದ ಆರಂಭದಿಂದ ಕೂಡ ಜೂನ್ 2ರವರೆಗೆ ಗುರು ನಿಮ್ಮ ಆಡಳಿತ ಗ್ರಹವಾಗಿರುವಂತಹ ಗುರು ನಿಮ್ಮ 4ನೇ ಮನೆಯಲ್ಲಿ ಅರ್ಧಾಷ್ಟಮ ಸ್ಥಾನದಲ್ಲಿ ಸಂಚಾರವನ್ನ ಮಾಡ್ತಾ ಇರ್ತಾನೆ. ನಂತರ ಅಕ್ಟೋಬರ್ 31ರವರೆಗೆ ಅದು ನಿಮ್ಮ ಅತ್ಯಂತ ಶುಭ ಸ್ಥಾನವಾದಂತಹ 5ನೇ ಮನೆಗೆ ಪೂರ್ವ ಪುಣ್ಯ ಸ್ಥಾನಕ್ಕೆ ಕರ್ಕಾಟಕ ರಾಶಿಗೆ ಸಂಚಾರವನ್ನ ಬದಲಾಯಿಸ್ತಾನೆ. ಇನ್ನು ಜನ್ಮ ಶನಿಯಿಂದ ಉಂಟಾಗುವಂತಹ ಕಷ್ಟಗಳನ್ನ ಶಕ್ತಿಯುತವಾಗಿ ಗುರು ನಿವಾರಣೆಯನ್ನ ಮಾಡ್ತಾನೆ. ನಂತರ ಅದು ನಿಮ್ಮ 6ನೇ ಮನೆಯಾದಂತಹ ಸಿಂಹ ರಾಶಿಗೆ ತನ್ನ ಸಂಚಾರವನ್ನ ಬದಲಾಯಿಸುತ್ತೆ. ನಂತರ ಜನವರಿ 25, 2027ರಂದು ಮತ್ತೆ ನಿಮ್ಮ 5ನೇ ಮನೆಗೆ ಹಿಮ್ಮುಖ ಸಂಚಾರವನ್ನ ಪ್ರಾರಂಭ ಮಾಡುತ್ತೆ. ಇನ್ನು ರಾಹು ಮತ್ತೆ ಕೇತುವಿನ ಸಂಚಾರ. ಪ್ರಸ್ತುತ ನಿಮ್ಮ 12ನೇ ಮನೆಯಾದಂತಹ ವ್ಯಯದ ಸ್ಥಾನದಲ್ಲಿರುವ ರಾಹು ಮತ್ತು ನಿಮ್ಮ 6ನೇ ಮನೆಯಲ್ಲಿರುವಂತಹ ಕೇತು ಡಿಸೆಂಬರ್ 6ರಂದು ಪರಿವರ್ತನೆಗೊಳ್ತಾರೆ. ಕ್ರಮವಾಗಿ ನಿಮ್ಮ 11ನೇ ಮನೆಯಾದಂತಹ ಲಾಭದ ಮನೆಯಾದಂತಹ ಮಕರ ರಾಶಿಗೆ ರಾಹು ಮತ್ತು ನಿಮ್ಮ 5ನೇ ಮನೆಯಾದಂತಹ ಕರ್ಕಾಟಕ ರಾಶಿಗೆ ಕೇತು ಸ್ಥಳಾಂತರಗೊಳ್ತಾರೆ. ಡಿಸೆಂಬರ್ ನಂತರ ರಾಹು 11ನೇ ಮನೆಗೆ ಪ್ರವೇಶವನ್ನ ಮಾಡುವುದು ನಿಮ್ಮ ಪರವಾಗಿ ಒಂದು ದೊಡ್ಡ ತಿರುವನ್ನ ಲಾಭದ ರೀತಿಯಲ್ಲಿ ತಂದುಕೊಡುತ್ತೆ. ಇನ್ನು ಮಂಗಳನ ಸಂಚಾರ. ನಿಮ್ಮ ಜನ್ಮ ರಾಶಿಯಲ್ಲಿ ಏಪ್ರಿಲ್ 2ರಿಂದ ಮೇ 11ರವರೆಗೆ ಮಂಗಳ ಗ್ರಹ ಸಂಚಾರವನ್ನ ಮಾಡುತ್ತೆ. ಈ ನಿರ್ದಿಷ್ಟ ಸಮಯದಲ್ಲಿ ನಿಮ್ಮ ಕೋಪವನ್ನ ಕಟ್ಟುನಿಟ್ಟಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ತುಂಬಾನೇ ಒಳ್ಳೆಯದು. ಈಗ ವೃತ್ತಿ ಮತ್ತೆ ವ್ಯವಹಾರ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಈ ವರ್ಷ ನೀವು ನಿಮ್ಮ ವೃತ್ತಿ ಮತ್ತು ಉದ್ಯೋಗದಲ್ಲಿ ಅಪಾರ ತಾಳ್ಮೆಯನ್ನ ಪ್ರದರ್ಶನ ಮಾಡಬೇಕಾಗುತ್ತೆ. ಜನ್ಮ ಶನಿಯ ಕಾರಣದಿಂದಾಗಿ ಕಚೇರಿಯಲ್ಲಿ ನಿಮ್ಮ ನಿರಂತರ ಶ್ರಮದ ಹೊರತಾಗಿಯೂ ಮನ್ನಣೆ ನಿಮ್ಮನ್ನ ತಪ್ಪಿಸುತ್ತದೆ ಮತ್ತು ಸಹೋದ್ಯೋಗಿಗಳು ಅನಗತ್ಯ ಸಮಸ್ಯೆಗಳನ್ನ ಸೃಷ್ಟಿ ಮಾಡಬಹುದು ಎಂದು ನೀವು ಭಾವಿಸ್ತೀರಿ. ಆದರೂ ಭಯಪಡುವಂತಹ ಅಗತ್ಯ ಇರೋದಿಲ್ಲ. ಜೂನ್ 2ರ ನಂತರ ಗುರು ನಿಮ್ಮ 5ನೇ ಮನೆಗೆ ಸ್ಥಳಾಂತರಗೊಂಡ ತಕ್ಷಣ ಸಂದರ್ಭಗಳು ನಿಮ್ಮ ಪರವಾಗಿ ಬದಲಾಗ್ತವೆ. ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗ್ತವೆ, ಜೊತೆಗೆ ಅರ್ಹವಾದಂತಹ ಬಡ್ತಿ ಸಿಗುತ್ತೆ. ಉದ್ಯಮಿಗಳಿಗೆ ಜೂನ್ನಿಂದ ಅಕ್ಟೋಬರ್ ನಡುವಿನ ಅವಧಿ ಹೂಡಿಕೆ ಮತ್ತು ಹೊಸ ಒಪ್ಪಂದಗಳನ್ನ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಅನುಕೂಲಕರವಾಗಿರುತ್ತೆ. ಡಿಸೆಂಬರ್ 6ರ ನಂತರ ರಾಹು 11ನೇ ಮನೆಗೆ ಪ್ರವೇಶವನ್ನ ಮಾಡುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ವಿಜಯ ಸಿಗುವಂತಹ ಮೈಲುಗಲ್ಲುಗಳು ನಿಮಗೆ ಸಿಗ್ತಾ ಇರ್ತವೆ. ಈಗ ಆರ್ಥಿಕ ಪರಿಸ್ಥಿತಿ. ಹಣಕಾಸಿನ ಪಟ್ಟಿಯಲ್ಲಿ ನೋಡಿದಾಗ ನಿಮ್ಮ ಆದಾಯ 14, ನಿಮ್ಮ ಖರ್ಚು 11 ಆಗಿರುತ್ತೆ. ಈ ನಡೀತಾ ಇರುವಂತಹ ಸಾಡೆ ಸಾತಿಯೊಂದಿಗೆ ಸಹ ಹಣ ಸಮಯಕ್ಕೆ ಸರಿಯಾಗಿ ನಿಮ್ಮ ಕೈಗೆ ಸಿಗುತ್ತೆ. ಜೂನ್ 2ರವರೆಗೆ 12ನೇ ಮನೆಯಲ್ಲಿ ರಾಹು ಮತ್ತು 4ನೇ ಮನೆಯಲ್ಲಿ ಗುರು ಇರೋದ್ರಿಂದ ಕುಟುಂಬದ ಅಗತ್ಯತೆಗಳು ಮತ್ತು ಮನೆ ದುರಸ್ತಿಗೆ ಸಂಬಂಧಿಸಿದಂತಹ ವೆಚ್ಚಗಳನ್ನ ಹೆಚ್ಚಾಗುವಂತೆ ಮಾಡಬಹುದು. ಆದರೆ ಶುಭ ಕಾರ್ಯಗಳಿಗೇನೆ ಹಣ ಖರ್ಚಾಗಿರುತ್ತೆ, ಒಳ್ಳೆ ಕೆಲಸಗಳಿಗೇನೆ ಖರ್ಚು ಮಾಡಿರ್ತೀರಾ. ಜೂನ್ 2ರ ನಂತರ ಪಂಚಮ ಗುರುವಿನ ಆಶೀರ್ವಾದ ಶೇರು ಮಾರುಕಟ್ಟೆ ಅಥವಾ ರಿಯಲ್ ಎಸ್ಟೇಟ್ ಮೂಲಕ ನಿಮಗೆ ಉತ್ತಮ ಲಾಭವನ್ನ ತಂದುಕೊಡೋದಕ್ಕೆ ಸಹಾಯವನ್ನ ಮಾಡುತ್ತೆ. ನಿಮಗೆ ನಿಮಗೆ ಬರಬೇಕಾದಂತಹ ಹಳೆಯ ಸಾಲಗಳು ಮತ್ತೆ ನಿಮಗೆ ಕೈ ಸೇರ್ತವೆ. ಡಿಸೆಂಬರ್ ನಂತರ 11ನೇ ಮನೆಯಲ್ಲಿ ರಾಹುವಿನ ಸಂಚಾರ ಅನಿರೀಕ್ಷಿತ ಮಾರ್ಗಗಳ ಮೂಲಕ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಬೀಳುವಂತೆ ಮಾಡುತ್ತೆ. ಇನ್ನು ಕುಟುಂಬ ಮತ್ತೆ ವೈಯಕ್ತಿಕ ಜೀವನ.
ನಿಮ್ಮ ಕುಟುಂಬ ಜೀವನವು ಮಿಶ್ರ ಫಲಿತಾಂಶಗಳನ್ನು ತಂದುಕೊಡುತ್ತೆ. ಜನ್ಮಶನಿಯ ಪ್ರಭಾವದಿಂದಾಗಿ ನೀವು ಆಗಾಗ್ಗೆ ಮನಸ್ಥಿತಿಯನ್ನ ಕಳೆದುಕೊಳ್ಳಬಹುದು ಅಥವಾ ಕ್ಷುಲ್ಲಕ ವಿಷಯಗಳಿಗೆ ಕಿರಿಕಿರಿಗೊಳ್ಳಬಹುದು. ಇದು ಮನೆಯ ಶಾಂತಿಯನ್ನ ಕೂಡ ಭಂಗಗೊಳಿಸಬಹುದು. ಪರಿಸ್ಥಿತಿಗಳನ್ನು ಶಾಂತವಾಗಿ ನಿಭಾಯಿಸುವುದು ಎಲ್ಲವೂ ಸಮತೋಲನದಲ್ಲಿ ಇರುವಂತೆ ಮಾಡುತ್ತೆ. ಜೂನ್ ಮತ್ತು ಅಕ್ಟೋಬರ್ನ ನಡುವೆ ಗುರು 5ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣ ಮರುಕಳಿಸುತ್ತೆ. ವಿವಾಹ ಸಂಬಂಧಗಳು ಯಶಸ್ವಿಯಾಗಿ ಅಂತಿಮಗೊಳ್ತವೆ. ಮಗುವನ್ನು ನಿರೀಕ್ಷೆ ಮಾಡ್ತಾ ಇರುವಂತಹ ದಂಪತಿಗಳಿಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಆದರೂ ಡಿಸೆಂಬರ್ನ ನಂತರ ಕೇತು 5ನೇ ಮನೆಗೆ ಪ್ರವೇಶವನ್ನ ಮಾಡೋದ್ರಿಂದ ನಿಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ನೀವು ಹೆಚ್ಚಿನ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಆರೋಗ್ಯದ ಬಗ್ಗೆ ನೋಡೋಣ. ಈ ವರ್ಷ ನೀವು ನಿಮ್ಮ ಆರೋಗ್ಯದ ಬಗ್ಗೆ ರಾಜಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಜನ್ಮಶನಿಯು ತೀವ್ರವಾದಂತಹ ಮೂಳೆ ಮತ್ತು ಕೀಲು ನೋವನ್ನ ಉಂಟು ಮಾಡಬಹುದು ಮತ್ತು ತೀವ್ರವಾದಂತಹ ಆಯಾಸವನ್ನ ಕೂಡ ಉಂಟು ಮಾಡಬಹುದು. ಏಪ್ರಿಲ್ 2ರಿಂದ ಮೇ 11ರವರೆಗೆ ನಿಮ್ಮ ಜನ್ಮ ರಾಶಿಯಲ್ಲಿ ಮಂಗಳನ ಸಂಚಾರದ ಸಮಯದಲ್ಲಿ ನೀವು ಬೆಂಕಿ, ವಿದ್ಯುತ್ತು ಮತ್ತು ವಾಹನ ಚಾಲನೆಯ ಬಗ್ಗೆ ತುಂಬಾ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಡಿಸೆಂಬರ್ 6ರವರೆಗೆ 12ನೇ ಮನೆಯಲ್ಲಿ ರಾಹು ನಿದ್ರಾಹೀನತೆಗೆ ಕಾರಣವಾಗಬಹುದು. ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದು ಮತ್ತು ದೈನಂದಿನ ಚಟುವಟಿಕೆಯಲ್ಲಿ ವ್ಯಾಯಾಮವನ್ನು ಅಭ್ಯಾಸ ಮಾಡಿಕೊಳ್ಳೋದು ತುಂಬಾನೇ ಒಳ್ಳೆಯದು. ಈ ತೀವ್ರವಾದಂತಹ ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ಎದುರಿಸೋದಕ್ಕೆ ಇದು ನಿಮಗೆ ಪರಿಣಾಮಕಾರಿಯಾದಂತಹ ಮಾರ್ಗವಾಗಿರುತ್ತೆ. ಸ್ನೇಹಿತರೆ, ಈ ಪರಾಭವ ನಾಮ ಸಂವತ್ಸರದಲ್ಲಿ ಮೀನ ರಾಶಿಯವರಿಗೆ ಕೆಲವೊಂದಷ್ಟು ಜ್ಯೋತಿಷ್ಯ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಜನ್ಮಶನಿಯಿಂದ ಉಂಟಾಗುವಂತಹ ಅಡೆತಡೆಗಳು ಮತ್ತು ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳೋದಕ್ಕೆ ನೀವು ಈ ಪರಿಹಾರ ಕ್ರಮಗಳನ್ನು ಅಭ್ಯಾಸ ಮಾಡಬಹುದು. ಮೊದಲನೇದಾಗಿ, ನೀವು ನಿಮಗೆ ನಿಮ್ಮ ರಾಶಿಯಲ್ಲಿ ಜನ್ಮಶನಿ ಇರೋದ್ರಿಂದ ಸಾಡೆ ಸಾತಿಯ ಪರಾಕಾಷ್ಠೆಯಲ್ಲಿ ಇರೋದ್ರಿಂದ ಪ್ರತಿ ಶನಿವಾರ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯಿಂದ ದೀಪವನ್ನ ಹಚ್ಚಿ ಮತ್ತು ದಶರಥ ಕೃತ ಶನಿ ಸ್ತೋತ್ರವನ್ನ ಪಠಣ ಮಾಡಿ, ಸಾಧ್ಯವಾದರೆ ಶನಿ ದೇವರಿಗೆ ಅಭಿಷೇಕವನ್ನ ಕೂಡ ಮಾಡಿಸಬಹುದು. ಇನ್ನು ಹನುಮಂತನ ಪೂಜೆ. ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಮಂಗಳ ಗ್ರಹದ ಪ್ರತಿಕೂಲ ಪರಿಣಾಮಗಳನ್ನ ಮತ್ತು ವರ್ಷ ಪೂರ್ತಿ ಶನಿಯ ಬಾಧೆಯನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪ್ರತಿದಿನ ಹನುಮಾನ್ ಚಾಲೀಸವನ್ನ ಪಠಿಸುವುದು ತುಂಬಾ ಶುಭಕರವಾಗಿರುತ್ತೆ. ಇನ್ನು ದಕ್ಷಿಣಾಮೂರ್ತಿ ದೇವರ ಪೂಜೆ. ಗುರುವಿನ ಬಲವನ್ನ ಹೆಚ್ಚಿಸಲು ಮತ್ತು ನಿಮ್ಮ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ಪ್ರತಿ ಗುರುವಾರ ಹಳದಿ ಹೂವುಗಳನ್ನು ದಕ್ಷಿಣಾಮೂರ್ತಿ ದೇವರ ಪೂಜೆಗೆ ನೀವು ಬಳಸೋದು ತುಂಬಾನೇ ಒಳ್ಳೆಯದು. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.